ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನೆನ್ನೆ ನಾನು ನಮ್ಮ ಅಕ್ಕನ ಮಗನಿಗೋಸ್ಕರ ಒಂದು ಬ್ಯಾಗ್ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟ್ ಅಲ್ಲಿ. ಸೊ ಅದು ಬ್ಯಾಗ್ ಇವತ್ತು ಬಂತು. ನೆನ್ನೆ ಈವ್ನಿಂಗ್ 6 o'clock 6:30 ನಾನು ಆರ್ಡರ್ ಮಾಡಿದ್ದೆ. ಇವತ್ತು ಆಲ್ರೆಡಿ 4 o'clock 4:30ಗೆ ರೀಚ್ ಆಗಿದೆ. ಸೊ ಅದನ್ನ ನಾನು ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯಾವ ತರ ಇದೆ, ಕ್ವಾಲಿಟಿ ಯಾವ ತರ ಇದೆ ಅಂತ ನಾನು ಬಿಚ್ಚಿ ತೋರಿಸ್ತಾ ಇದ್ದೀನಿ. ಸೊ ಹಾಗೆ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ, ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಯಾಗು ರೇಟಿಂಗ್ ತುಂಬಾನೇ ಚೆನ್ನಾಗಿತ್ತು. ಸಫಾರಿ ಬಂದು 6 ಜಿಪ್ದು 30 ಲೀಟರ್ ಕೆಪಾಸಿಟಿ ಬ್ಯಾಗು ತುಂಬಾನೇ ಚೆನ್ನಾಗಿತ್ತು. ಆಲ್ಮೋಸ್ಟ್ ಆಲ್ 2.5 lakhs ಪೀಪಲ್ಸ್ ತಗೊಂಡಿದ್ರು. 4.2 ರೇಟಿಂಗ್ ಇತ್ತು. ಹಾಗಾಗಿ ನಾನು ಒಂದ್ಸಲ ನೋಡೋಣ ಕ್ವಾಲಿಟಿ ಹೆಂಗಿದೆ, ಬ್ಯಾಗ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಕ್ಯೂರಿಯಾಸಿಟಿಯಿಂದ ನಾನು ಆರ್ಡರ್ ಮಾಡಿದೆ. ಬಟ್ ಆರ್ಡರ್ ಮಾಡಿದ್ಮೇಲೆ ಇದು ಬಂದ್ಮೇಲೆ ನಂಗೆ ತುಂಬಾನೇ ಇಷ್ಟ ಆಯ್ತು. ಇನ್ನು ಓಪನ್ ಮಾಡಿಲ್ಲ. ಬಟ್ ಏನಂದ್ರೆ ಫ್ಲಿಪ್ಕಾರ್ಟ್ ಅವ್ರು ಈ ಸಲ ಸರ್ಪ್ರೈಸಿಂಗ್ಲಿ ಫುಲ್ ಇದೇ ತರ ಪ್ಯಾಕಿಂಗ್ ಇದೆ. ಮುಂಚೆ ಎಲ್ಲ ಬ್ರೌನ್ ಕಲರ್ ಪ್ಯಾಕಿಂಗ್ ಆ ತರ ಎಲ್ಲ ಬರ್ತಾ ಇತ್ತು. ಬಟ್ ಈ ಸಲ ಏನಿಲ್ಲ, ಫುಲ್ ಈ ತರ ಓಪನ್ ಆಗಿ ಪ್ಯಾಕಿಂಗ್ ಮಾಡಿ ಕಳ್ಸಿದ್ದಾರೆ. ಇದೇನೋ ನಾನು ಏನು ಓಪನ್ನೇ ಮಾಡಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನು ಎಲ್ಲಾನು ಹಂಗೆ ಇದೆ. ಬಿಲ್ಲಿಂಗ್ ಆಗಿರ್ಬೋದು, ಟ್ಯಾಗ್ ಎಲ್ಲ ಹಂಗೇನೆ ಇದೆ. ಏನು ಓಪನ್ನೇ ಮಾಡಿಲ್ಲ. ಇವಾಗ ಓಪನ್ ಮಾಡ್ಬೇಕು. ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವ ಕಡೆ ಇದೆ ಓಪನಿಂಗು? ಈ ಕಡೆ ಇದೆ. ಈ ಸಲ ಯಾಕೆ ಫ್ಲಿಪ್ಕಾರ್ಟ್ ಅವ್ರು ಈ ತರ ಮಾಡ್ಬಿಟ್ಟು ಕಳ್ಸಿದಾರೋ ನಂಗೊತ್ತು ಗೊತ್ತಿಲ್ಲ. ಬಟ್ ಕ್ವಾಲಿಟಿ ಯಾವ ತರ ಇರುತ್ತೆ ಅಂತ ನೋಡೋಣ. ನಿಮ್ ಜೊತೆನೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಓಪನಿಂಗ್ ಆಯ್ತು. ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಪ್ಯಾಕಿಂಗ್ ಮಾಡಿ ಕಳ್ಸಿದ್ದಾರೆ. ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಇದೆ, ಏನು ಇದಿಲ್ಲ. ಅದಾದ್ಮೇಲೆ ಬ್ಯಾಗು ಇದು ಪ್ರೈಸ್ ಬಂದು ನಾನು ನಿನ್ನೆ ಆರ್ಡರ್ ಮಾಡಿದಾಗ 459 ಅರೌಂಡ್ 460 ರುಪೀಸು. ಇಲ್ಲಿ ಕಾಣಿಸ್ತಾ ಇರ್ಬೋದು ಸಫಾರಿ ಬ್ರ್ಯಾಂಡ್. 6 ಜಿಪ್ ಅಂತ ಹೇಳಿದರೆ 6 ಇದೆ ಅನ್ಸುತ್ತೆ. 1 2 3 4 4 ಇದೆ. 6 ಜಿಪ್ ಅಂತ ಹೇಳಿದ್ರು. ಮೇ ಬಿ ಇದೆಲ್ಲಾನು ಸೇರ್ಸಿ 6 ಅಂತ ಹೇಳಿದ್ರು, ಏನೋ ಗೊತ್ತಿಲ್ಲ. ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಳ್ಳೋಕಿದೆ. ಅದಾದ್ಮೇಲೆ ಇಲ್ಲಿ ಬುಕ್ಸ್ ಎಲ್ಲ ಇಟ್ಕೋಬಹುದು. ಅದಾದ್ಮೇಲೆ ಇಲ್ಲಿ ಒಂದು ದೊಡ್ಡದಿದೆ, ಇಲ್ಲಿ ಒಂದು ದೊಡ್ಡದಿದೆ. ಬ್ಯಾಗ್ ಏನು ಅಷ್ಟು ವರ್ಸ್ಟ್ ಇದೆ ಅಂತ ಹೇಳಕ್ಕಾಗಲ್ಲ. ಮೇ ಬಿ ಅವ್ರು ಇದನ್ನು ಕನ್ಸಿಡರ್ ಮಾಡಿದ್ರು ಅನ್ಸುತ್ತೆ. ಇಲ್ಲಿ ಮಳೆ ಬಂದಾಗೆಲ್ಲ ಬ್ಯಾಗಿಗೆ ಕವರ್ ತರ ಇಲ್ಲಿ ಒಂದು ಇಟ್ಟಿದ್ದಾರೆ. ಸೊ ಬ್ಯಾಗು ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ನಾನು ಅಷ್ಟು ಜನ 2.5 lakhs ಅಲ್ಲಿ ರೇಟಿಂಗ್ ನೋಡ್ಬಿಟ್ಟೆ ನಾನು ಆರ್ಡರ್ ಮಾಡಿದ್ದು. ಬಟ್ ಚೆನ್ನಾಗಿದೆ, ನನ್ಗಂತೂ ಇಷ್ಟ ಆಯ್ತು. ನಾನು ಗ್ರೇ, ಇದರಲ್ಲಿ 2 ಆಪ್ಷನ್ ಇತ್ತು, 3 ಆಪ್ಷನ್ ಇತ್ತು. ಒಂದು ಬ್ಲ್ಯಾಕ್, ಒಂದು ಗ್ರೇ ಮತ್ತೆ ಒಂದು ಬ್ಲೂ. ಸೊ ಅವನು ಹೇಳ್ಬಿಟ್ಟು ಬ್ಲೂನೇ ನನಗೆ ಚೆನ್ನಾಗ್ ಅನ್ಸಿದೆ. ಲಾಸ್ಟ್ ಟೈಮ್ ನನ್ ಗ್ರೇ ಕೊಡ್ಸಿದ್ದೀರಾ, ಈ ಸಲ ನಂಗೆ ಬ್ಲೂನೇ ಬೇಕು ಅಂತ ಕೇಳ್ದ. ಹಾಗಾಗಿ ನಾನು ಈ ಸಲ ಬ್ಲೂನೇ ಆರ್ಡರ್ ಮಾಡಿದೆ. ಬಟ್ ಬ್ಯಾಗು ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ಟ್ಯಾಗ್ ಎಲ್ಲ ಹಂಗೇನೆ ಇದೆ ನೋಡಿ. ಬಟ್ ಬ್ರ್ಯಾಂಡ್ ಬಂದು ಸಫಾರಿ. ಬ್ಯಾಗ್ ಎಲ್ಲ ಚೆನ್ನಾಗಿ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. 460 ರುಪೀಸ್ಗೆ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ಎಷ್ಟಾದ್ರೂ ಇಟ್ಕೋಬಹುದು. ತುಂಬಾನೇ ದೊಡ್ಡದಾಗತ್ತೆ, ಲಗೇಜ್ ಎಲ್ಲ ಇಟ್ಕೋಬಹುದು. ಇದು ಕಾಲೇಜಿಗಂತ ನಾವು ತರ್ಸಿರೋದು. ಅವನು ಅಟ್ಲೀಸ್ಟ್ 1 day 2 days ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕು ಅಂತಿದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ನನ್ಗಂತೂ ಇಷ್ಟ ಆಯ್ತು. ನಿಮ್ಗೆ ಅನ್ಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಫ್ರೆಂಡ್ಸ್. ಬ್ಯಾಗ್ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸೊ ಇನ್ನ ನಾನು ನಮ್ಮ ಅಕ್ಕನ ಮಗನ ಬಗ್ಗೆ ಹೇಳಲೇಬೇಕು. ಸೊ ಅವನ್ ಬಂದು ಇಷ್ಟ ದಿನ ಆಲ್ಮೋಸ್ಟ್ ಅವ್ನು ಇವಾಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಅವನಿಗೆ ಆಲ್ಮೋಸ್ಟ್ ಅಲ್ಲಿಗೆ 1-2-3 years ಇಂದ ಸ್ವಲ್ಪ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳಿದ್ರು. ಹೆಲ್ಪ್ ಅಂದ್ರೆ
ಅವ್ರ ಫಾದರ್ಗೆ ಸ್ಟ್ರೋಕ್ ಆಗ್ಬಿಟ್ಟು ಅವ್ರು ಫುಲ್ಲು ಪೇಷಂಟ್ ಆಗಿದ್ದಾರೆ. ಸೊ ನಮ್ಮ ಅಕ್ಕನೇ ಎಲ್ಲಾನು ನೋಡ್ಕೋಬೇಕು. ಅಂದ್ರೆ ಅವ್ರದ್ದು ಪ್ರಾಪರ್ಟಿ ಎಲ್ಲ ಇದೆ, ಇಲ್ಲ ಅಂತಲ್ಲ, ಬಟ್ ಗಂಡನ್ ಸಪೋರ್ಟ್ ಇಲ್ಲದೆ ಒಂದ್ ಹೆಣ್ಮಗಳು ಎಲ್ಲಾನು ನೋಡ್ಕೋಬೇಕಂದ್ರೆ ಅವ್ರಿಗೂ ಕಷ್ಟ ಇರುತ್ತೆ. ಬಟ್ ಇವನು ಒಬ್ನೇ ಮಗ ಆಗಿರೋದ್ರಿಂದ ಒಂದು ಎಜುಕೇಶನ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಅವನು ಸೆಕೆಂಡ್ PU ಅಲ್ಲಿ 93% ಆಯ್ತು. ಆಮೇಲೆ ಇಂಜಿನಿಯರಿಂಗ್ಗೆ ನೀಟ್ ಟ್ರೈ ಮಾಡ್ದ, ಬಟ್ ನೀಟಲ್ಲಿ ಅವನಿಗೆ ಗೌರ್ಮೆಂಟ್ ಸೀಟ್ ಸಿಗೋಷ್ಟು ರ್ಯಾಂಕಿಂಗ್ ಬರ್ಲಿಲ್ಲ. ಅದಾದ್ಮೇಲೆ ಇಂಜಿನಿಯರಿಂಗ್ ಅಲ್ಲಿ ಅವ್ನಿಗೆ 15,000 ಏನೋ ರ್ಯಾಂಕಿಂಗ್ ಬಂತು. ಅದಾದ್ಮೇಲೆ ಅವ್ನಿಗೆ ಇವಾಗ ಆರ್ಟಿಫಿಷಿಯಲ್, ನಾನು ನನ್ನ ಹಸ್ಬೆಂಡೇ ಕುತ್ಕೊಂಡು ಇವಾಗ ಪ್ರೆಸೆಂಟ್ಲಿ ರನ್ನಿಂಗ್ ಯಾವ್ದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಸರ್ಚ್ ಮಾಡಿ 2 ರೌಂಡ್ಸ್ ಅಲ್ಲಿ CT ಕೌನ್ಸಿಲಿಂಗ್ 2 ರೌಂಡ್ಸ್ ಅಲ್ಲಿ ಅವ್ನಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಫಸ್ಟ್ ರೌಂಡ್ ಅಲ್ಲೂ ಸಿಕ್ಕಿತ್ತು, ಬರೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಾತ್ರ ಸಿಕ್ಕಿತ್ತು. ಸೆಕೆಂಡ್ ರೌಂಡ್ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ವಿ. ಸೊ ಅದರಲ್ಲಿ ಅವ್ನಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತೆ ಮೆಷಿನ್ ಲರ್ನಿಂಗ್ ಎರಡೂ ಸಿಕ್ತು. ಸೊ ಒಳ್ಳೆ ಕಾಲೇಜಲ್ಲೇನೆ ಸಿಕ್ತು, ಗೌರ್ಮೆಂಟ್ ಸೀಟೇ ಸಿಕ್ತು. ಬಟ್ ಅವ್ನ ಸ್ಟಡೀಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಬಟ್ ಅವ್ರ ಫಾದರ್ ಆತರ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಫಿನಾನ್ಷಿಯಲ್ ಏನೋ ಪ್ರಾಬ್ಲಮ್ ಆಗ್ತಿದೆ. ಇಷ್ಟು ದಿನ ಅವ್ನು ನಮ್ಮ ಮನೇಲೇ ಇದ್ದ, ನಾವೇ ನೋಡ್ಕೊಳ್ತಾ ಇದ್ವಿ. 1 ಸೆಮ್ ಕಂಪ್ಲೀಟ್ ಆಗಿ ಇಲ್ಲೇ ಇದ್ದ. ಬಟ್ ನಮ್ಮ ಮನೆಯಿಂದ ಅವ್ರ ಕಾಲೇಜಿಗೆ 25 ಕಿಲೋಮೀಟರ್ಸ್ ಆಗುತ್ತೆ. ಡೈಲಿ 2 ಅವರ್ಸ್, ಮಾರ್ನಿಂಗ್ 2 ಅವರ್ಸ್, ಈವ್ನಿಂಗ್ 2 ಅವರ್ಸ್ ಅವ್ನಿಗೆ ಟ್ರಾವೆಲಿಂಗ್ ಅಲ್ಲೇ ಟೈಮ್ ವೇಸ್ಟ್ ಆಗೋದ್ರಿಂದ ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಅವ್ನಿಗೆ ಕಾಲೇಜ್ ನಿಯರೇ ಒಂದು ಲೀಸ್ಗೆ ರೂಮ್ ತಗೊಂಡು ಅಲ್ಲೇ ಕಾಲೇಜ್ ಹತ್ರನೇ ಇವಾಗ ಪ್ರೆಸೆಂಟ್ಲಿ ಅವನಲ್ಲಿ ಇದ್ದಾನೆ. ಬಟ್ ಮಂಡೇ ಟು ಫ್ರೈಡೆ ಅವ್ರ ಕಾಲೇಜ್ ಇರುತ್ತೆ, ಸ್ಯಾಟರ್ಡೆ ಸಂಡೇ 2 ಡೇಸ್ ರಜೆ ಇರುತ್ತೆ. ಸೊ ಮಂಡೇ ಮಾರ್ನಿಂಗ್ ಇಲ್ಲಿಂದ ಹೋಗ್ತಾನೆ ಡೈರೆಕ್ಟ್ ಕಾಲೇಜಿಗೆ. ಮಂಡೆಯಿಂದ ಫ್ರೈಡೇವರೆಗೂ ಅಲ್ಲೇ ಇರ್ತಾನೆ. ಮತ್ತೆ ಫ್ರೈಡೆ ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಬರ್ತಾನೆ. 2 ಡೇಸ್ ಸ್ಯಾಟರ್ಡೆ ಸಂಡೇ ಇಲ್ಲೇ ಇದ್ಬಿಟ್ಟು ಮತ್ತೆ ಮಂಡೇ ಹೋಗ್ತಾನೆ. ಯಾವಾಗ ರಜೆ ಇರುತ್ತೆ ಅವಾಗೆಲ್ಲ ಇಲ್ಲೇ ಬರ್ತಾನೆ. ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಬಟ್ ಟ್ರಾವೆಲಿಂಗ್ ಅವಾಯ್ಡ್ ಮಾಡೋದಕ್ಕೆ ಅವ್ನಿಗೆ ತುಂಬಾ ಟಯರ್ಡ್ ಆಗುತ್ತೆ, ಡೈಲಿ ಹೋಗಿ ಬಂದು ಆತರ ಎಲ್ಲ ಮಾಡೋದು. ಅವ್ನಿಗೂ ಟಯರ್ಡ್ ಆಗುತ್ತೆ, ಓದ್ಕೊಳಕ್ಕೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ರೀಸನ್ ಇಂದ ನಾವು ಟೈಮ್ ಸೇವ್ ಆಗ್ಲಿ ಅನ್ನೋ ಪರ್ಪಸ್ಗೆ ಅವ್ನಿಗೆ ಅಲ್ಲೇ ನಿಯರ್ ರೂಮ್ ಲೀಸಿಗೆ ತಗೊಂಡು ಒಂದು ಚಿಕ್ಕದೊಂದು ರೂಮ್ ಮಾಡ್ಕೊಟ್ಟು ಅಲ್ಲೇ ಇಟ್ಟಿದೀವಿ. ಅದು ಬಿಟ್ರೆ ಎಜುಕೇಶನ್ ವಿಷಯದಲ್ಲಿ ಅವನಿಗೆ ಎಜುಕೇಶನ್ ಲೋನ್ ಕೂಡ ಆಯ್ತು. ಲೋನ್ ಅಲ್ಲಿ ಒಂದು ಕಾಲೇಜ್ ಫೀಸು ಎಲ್ಲಾನು ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಬೇರೆ ಎಕ್ಸ್ಟ್ರಾ ಖರ್ಚು, ಈ ತರ ಬುಕ್ಸ್ ಆಗಿರ್ಬೋದು, ಬ್ಯಾಗು, ಈ ತರದೆಲ್ಲಾನು ನಾವೇ ನೋಡ್ಕೊಳ್ತಾ ಇರ್ತೀವಿ. ಅಂದ್ರೆ ಅಕ್ಕನ್ ಮಗ ಅಲ್ವಾ, ನಮಗೂ ಮಗನ್ ತರನೇ ಅಂತ ಹೇಳ್ಬಿಟ್ಟು ಅವನು ನಮ್ಮನ್ನ ಯಾವತ್ತು ಬೇರೆಯವರು ಅನ್ನೋ ತರ ಇವಾಗಿಂದ ಅಲ್ಲ, ಚಿಕ್ಕ ವಯಸ್ಸಿಂದಾನು ಅವ್ನು ನಮ್ಮನ್ನ ಯಾವತ್ತು ಬೇರೆಯವರು ಅನ್ನೋ ತರ ನಮ್ಗೆ ಟ್ರೀಟೇ ಮಾಡಿಲ್ಲ. ಹಾಗಾಗಿ ನಾವು ಅವ್ನು ಬೇರೆಯವನಂತ ಅನ್ಕೊಳ್ಳೋದೇ ಇಲ್ಲ. ನಮ್ಮ ಮಗನೇ ಅನ್ನೋ ತರಾನೇ ನಾವು ಚೆನ್ನಾಗಿ ನೋಡ್ಕೊಂತಾ ಇದೀವಿ. ನೋಡ್ಬೇಕು, ಅವನ್ಗೆ ಎಜುಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಇನ್ನ ಒಂದ್ 3 ಇಯರ್ಸ್ ಅವ್ನು ಕಷ್ಟ ಪಟ್ರೆ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಕೆಲ್ಸನ ಸಿಗತ್ತೆ. ಸೊ ಇಲ್ಲ ಅಂದ್ರೆ ನನ್ನ ಹಸ್ಬೆಂಡ್ ಕೂಡ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇದಾರೆ. ಅವ್ರ ಕಡೆಯಿಂದ ಏನಾಗುತ್ತೋ ಅದು ಅವ್ರು ಮಾಡ್ಕೊಡ್ತಾರೆ. ಇವಾಗ ಪ್ರೆಸೆಂಟ್ಲಿ ಕೂಡ ಅವರೇ ಮಾಡ್ಕೊಡ್ತಾ ಇದ್ದಾರೆ. ಮುಂದೇನು ಅವ್ರುನು ಹೆಲ್ಪ್ ಮಾಡ್ತಾರೆ. ಸೊ ಅಟ್ಲೀಸ್ಟ್ ಅವನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗ್ಲಿ ಅಂತ ನಾವು ಅವನಿಗೆ ತುಂಬಾನೇ ಸ್ಟಡೀಸ್ ಬಗ್ಗೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡಿ ಕ್ಯಾಂಪಸ್ ಅಲ್ಲೇ ಸೆಲೆಕ್ಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವಾಗಿಂದಾನೇ ಅವನಿಗೆ ಹೊಸ ಹೊಸ ಕೋರ್ಸ್ಗಳೆಲ್ಲಾನು ಕಲಿಸ್ತಾ ಇದೀವಿ. ಲೈಕ್ ಅವನಿಗೆ ಇವಾಗ ಪ್ರೆಸೆಂಟ್ಲಿ ಏನ್ ರನ್ನಿಂಗ್ ಅಲ್ಲಿ ಇದೆ, ಏನು ಬೇಕಾಗತ್ತೆ, ಅವನಿಗೆ ನಾಲೆಡ್ಜ್ ಏನ್ ಬರ್ಬೇಕು, ಆತರ ಎಲ್ಲಾನು ಹೇಳ್ಕೊಟ್ಟು ಹೊಸ ಹೊಸ ಕೋರ್ಸ್ಗಳೆಲ್ಲಾನು ಮಾಡಿಸ್ತಾ ಇದೀವಿ. ನೋಡ್ಬೇಕು ಅವ್ನ ಫ್ಯೂಚರ್ ಯಾವ ತರ ಇರುತ್ತೆ ಅಂತ. ನಿಮ್ ಜೊತೆ ನನ್ಗೆ ಈ ವಿಷಯ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ಕೊಂಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.